ಮೇಡಮ್ ಇನ್ನು ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಅವ್ರಿಗೆ ಹೇರ್ ಫಾಲ್ ಆಗೋದಾಗಿರ್ಲಿ ಡ್ರೈ ಸ್ಕಿನ್ ಆಗೋದಾಗಿರ್ಲಿ ಈಗ ಕಣ್ ಕೆಳಗಡೆ ಕಪ್ಪಾಗೋದಾಗಿರ್ಲಿ ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ. ಒಂದ್ ಕಡೆ ಹೇಳ್ತಾರೆ ಓಕೆ ಅವ್ರ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಒಂದು ಫುಡ್ ಪ್ರಾಬ್ಲಮ್ಮು ಆಗ್ತಾ ಇದೆ. ಇದಕ್ಕೆ ಮೇನ್ಲಿ ಕಾರಣ ಏನು ಮೇಡಮ್? ಹಾಗೆ ಅವ್ರು ಯಾವ ತರ ಫುಡ್ ಅನ್ನ ತಗೋಬೇಕಾಗುತ್ತೆ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಅಂಕಿತಾ. ವೆರಿ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಕ್ಲಿನಿಕಲ್ಲಂತೂ 10 ಜನದಲ್ಲಿ 8 ಜನಕ್ಕೆ ಇದೇ ಪ್ರಾಬ್ಲಮ್ ಇದೆ. ನಾವು ಬ್ಲಡ್ ರಿಪೋರ್ಟ್ ಟೆಸ್ಟ್ ಮಾಡಿದ್ರೆ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ. ಒಂದೊಂದ್ಸಲ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಅಯನ್ ಲೆವೆಲ್ಸು, ಅಯನ್ ಸ್ಟೋರ್ಸ್ ಕಮ್ಮಿ ಇರುತ್ತೆ. ಯೂಶಲಿ ಏನು ಮಾಡ್ತೀವಿ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ, ಅಯ್ಯೋ ಹಿಮೋಗ್ಲೋಬಿನ್ ಚೆಕ್ ಮಾಡೋಣ, ಅಯ್ಯೋ ನಾನು ಅನೆಮಿಕ್ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಹಂಗೆ ಮಾಡಬಾರ್ದು. ಯೂಶಲಿ ಇದಕ್ಕೆ ಫಸ್ಟ್ ಥಿಂಗ್ ಏನಂದರೆ, ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಹಿಮೋಗ್ಲೋಬಿನ್ ಜೊತೆಗೆ ನಾವು ಫೆರಿಟಿನ್ ಅಂತೀವಿ. ಫೆರಿಟಿನ್ ಅಂದರೆ ಐರನ್ ಸ್ಟೋರ್ಸು. ನಮ್ಮ ಅಯನ್ ಸ್ಟೋರ್ ಆಗುತ್ತೆ ನಮ್ಮ ಲಿವರ್, ಸ್ಪ್ಲೀನ್, ಬೋನ್ ಮ್ಯಾರೋದಲ್ಲಿ. ಆ ಸ್ಟೋರ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಫಸ್ಟ್ ನಮಗೆ ಇಂಡಿಕೇಶನ್ನೇ ಫೆರಿಟಿನ್ ಕಮ್ಮಿ ಆದರೆ ನಮ್ದು ಐರನ್ ಸ್ಟೋರ್ಸ್ ಕಮ್ಮಿ ಇದೆ ಅಂತ. ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಇದು ಕಮ್ಮಿ ಇರುತ್ತೆ. ಸೊ ಈ ಥರ ಅಯನ್ ಸ್ಟೋರ್ಸ್ ಕಮ್ಮಿ ಇದೆಯಾ ಅಂತ ಒಂದು ನೋಡ್ಕೊಬೇಕು. ಇನ್ನೊಂದು ಬಂದು ನಮ್ಮದು ದಿನ ಸಿಂಪ್ಟಮ್ಸ್ ನೋಡ್ಕೊಳ್ಳಿ. ಒಂದೊಂದ್ಸಲ ತುಂಬ ಸುಸ್ತಾಗತ್ತೆ, ಆಮೇಲಿಂದ ಹೇರ್ ಫಾಲ್ ಸಿವಿಯರ್ ಇರುತ್ತೆ, ಆಮೇಲೆ ನಿಮಗೆ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ಸು, ಒಂದೊಂದ್ಸಲ ತುಂಬ ನಿದ್ದೆ ಬರುತ್ತೆ, ಒಂದೊಂದ್ಸಲ ನಿದ್ದೆನೇ ಬರಲ್ಲ, ಆಮೇಲೆ ನೇಲ್ ಬ್ರೇಕ್ ಆಗೋದು, ಆಮೇಲೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋದು, ಇದೆಲ್ಲ ನೀವು ಹೇಳಿದ್ರಲ್ಲ. ಸೊ ಆ ಥರನೇ ಸಿಂಪ್ಟಮ್ಸ್. ಅದು ಒಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇನ್ ಕೇಸ್ ಈ ಥರ ನಿಮಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಇದೆ, ನಿಮಗೆ ಅಯನ್ ಡಿಫಿಷಿಯನ್ಸಿ, ಅನೇಮಿಯಾ ಇದೆ, ಅದಕ್ಕೆ ಏನು ಮಾಡ್ಬೋದು? ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಡಿವಾರ್ಮ್ ಮಾಡ್ಕೊಬೇಕು. ನೀವು ಚಿಕ್ಕದ್ರಲ್ಲಿ ನೆನಪಿದ್ಯಾ, ಸ್ಕೂಲ್ಗೆ ಹೋಗುವಾಗ ಹುಳದ ಮಾತ್ರೆ ಕೊಡೋರು, ನೆನಪಿದೆ ಅಲ್ಲ? ಹುಳದ ಮಾತ್ರೆ ಕೊಡೋರು. ಈಗ ನಾವು ದೊಡ್ಡವ್ರಿಗಲ್ಲ, ಅದು ಬರೀ ಮಕ್ಳಿಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ದೊಡ್ಡವ್ರು ಆಚೆ ತಿನ್ನೋದು ಕಾಮನ್ ಆಗ್ಬಿಟ್ಟಿದೆ. ಅದ್ರಲ್ಲೂ ಬೆಂಗಳೂರಲ್ಲಿ ಕೇಳ್ಬೇಕಾ, ಆಚೆ ಫುಡ್ ಜಾಸ್ತಿ ಅಲ್ಲ, ಆಮೇಲೆ ಬೇಕ್ರಿಗಳು ಜಾಸ್ತಿ ಆಗಿದೆ. ಸೊ ಆ ಬೇಕ್ರಿ ಫುಡ್ ನಾನು ಇನಿಷಿಯಲಿ ಡಿಸ್ಕಷನ್ ಅಲ್ಲಿ ಹೇಳಿದೆ, ಗುಡ್ ಬ್ಯಾಕ್ಟೀರಿಯಾ ಏನ್ ತಿಂದ್ರೆ ಗ್ರೋ ಆಗತ್ತೆ ಅಂತ. ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಸ್ವೀಟ್ಸ್, ಬೇಕರಿ ಫುಡ್ಸ್ ಅಲ್ಲಿ ಗ್ರೋ ಆಗತ್ತೆ. ಅದ್ರಲ್ಲಿ ಬಂದು ನಾವು ಹುಳದ ಮಾತ್ರೆ ತಗೊಳ್ಬೇಕಾಗುತ್ತೆ. ಡಿವಾರ್ಮಿಂಗ್ ಅಂತ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಎನಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗತ್ತೆ. ಫಸ್ಟ್ ಆ ಪ್ರೋಸೆಸ್ ಏಜ್ ಸ್ಪೆಸಿಫಿಕ್ ಇರುತ್ತೆ. ಮಕ್ಳಿಗಾದ್ರೆ ಸಿರಪ್ಸ್, ದೊಡ್ಡವ್ರಿಗಾದ್ರೆ ಡಿಪೆಂಡಿಂಗ್ ಅಪಾನ್ ದೇರ್ ಏಜ್ ದೇ ವಿಲ್ ಪ್ರೊವೈಡ್. ಆ ಹುಳದ ಮಾತ್ರೆ 6 ತಿಂಗಳಿಗೆ ಒಂದು ಕಂಪಲ್ಸರಿ ದೊಡ್ಡವರು ತಗೊಳ್ಬೇಕಾಗುತ್ತೆ. ಅಂದ್ರೆ ಈ ಟೇಪ್ ವರ್ಮ್, ಈ ಥರ ವರ್ಮ್ ಇನ್ಫೆಸ್ಟೇಷನ್ ಆದರೆ ಏನಾಗುತ್ತೆ, ನಮಗೆ ಬಾಡಿಗೆ ಐರನ್ ಹಿಡಿಯಲ್ಲ. ಅದು ಒಂದು. ಸೊ ಫಸ್ಟ್ ಬಂದು ಡಿವರ್ಮ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಏನಂದರೆ, ನಾವು ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗ್ಲಿ, ಐರನ್ ಫುಡ್ ತಗೊಳ್ಳೋದಾಗ್ಲಿ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇದೆ. ಈಗ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಬಾಡಿಲಿ ಏನೋ ಒಂದು ಗ್ಯಾಸ್ಟ್ರೈಟಿಸು, ಸಿವಿಯರ್ ಇನ್ಫ್ಲಮೇಷನ್ ಆಗಿದೆ, ಇಲ್ಲ ಎಕ್ಸೆಸಿವ್ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಸಿವಿಯರ್ ಬಾಡಿ ಪೇನ್ ಇರುತ್ತೆ, ಆಗಲೂ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಜ್ವರ ಬಂದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈ ಥರ ಒಂದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬಾಡಿಲಿ ಇನ್ಫ್ಲಮೇಷನ್ ರೇಟ್ಸು ಅಂದರೆ ನಾವೇನು ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲಮೇಷನ್ ಇದ್ದಾಗ್ಲೂ ನಾವು ಹೆಪಾಸಿಡನ್ ಅಂತ ಕರಿತೀವಿ. ಅದು ಬಂದು ಹಾರ್ಮೋನು, ಅದು ಜಾಸ್ತಿ ಸೆಕ್ರೀಟ್ ಆಗಿಬಿಡುತ್ತೆ. ಅದು ಕರೆಕ್ಟಾಗಿ ಸೆಕ್ರೀಟ್ ಆದರೆ ಏನಂದರೆ, ಅದೇನ್ ಮಾಡುತ್ತೆ, ನಮ್ಮ ಐರನ್ನ ಸ್ಟೋರ್ಸ್ ಇಂದ ತಗೊಂಡು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಆ ಲೆವೆಲ್ಸ್ ಇನ್ಫ್ಲಮೇಷನ್ ಟೈಮಲ್ಲಿ ಜಾಸ್ತಿ ಆದ್ರೆ ನಿಮ್ಮ ಬಾಡಿ ಆಗ್ಲೂ ಸಹ ಐರನ್ ಹಿಡಿಯಲ್ಲ. ಸೊ ಒಂದು ಡಿವಾರ್ಮ್, ಒಂದು ಇನ್ಫ್ಲಮೇಷನ್ ರೇಟ್ ನೋಡ್ಕೊಳ್ಬೇಕು. ನೆಕ್ಸ್ಟ್ ಬಂದು ನಾವು ಅದನ್ನ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಆಹಾರ. ಮೆಡಿಸನ್ ಬಂದು ಅಫ್ಕೋರ್ಸ್ ನಿಮ್ಗೆ ಐರನ್ ಟ್ಯಾಬ್ಲೆಟ್, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಸಿಗತ್ತೆ. ಆಹಾರದಲ್ಲಿ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಒಂದೊಂದು ಟ್ಯಾಬ್ಲೆಟ್ ಏನಾಗುತ್ತೆ, ಐರನ್ ಟ್ಯಾಬ್ಲೆಟ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಐರನ್ ಟ್ಯಾಬ್ಲೆಟ್ ನ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡ್ರೆ, ಖಾಲಿ ಹೊಟ್ಟೆಲ್ ತಗೊಂಡ್ರು ಒಂಥರ ವಾಮಿಟಿಂಗ್ ಸೆನ್ಸೇಷನ್, ಒಂಥರ ಅನ್ಕಂಫರ್ಟ್ ಫೀಲಿಂಗ್. ಈಗ ಟ್ರಾವೆಲ್ ಸಿಕ್ನೆಸ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಮಾಡುವಾಗ ಒಬ್ಬೊಬ್ಬರಿಗೆ ಸಿವಿಯರ್ ಟ್ರಾವೆಲ್ ಸಿಕ್ನೆಸ್ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್, ಆ ಫೀಲಿಂಗ್ ಇರುತ್ತೆ. ಮತ್ತೆ ಏನೋ ಒಂಥರ ಸಮಾಧಾನ ಇಲ್ಲ, ಆ ತರ ಫೀಲಿಂಗ್ ಇರುತ್ತೆ, ಕಾನ್ಸ್ಟಿಪೇಷನ್ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಬ್ಲೆಟ್ ಅಲ್ಲಿ, ಒಂದೊಂದು ಸಿರಪ್ ಅಲ್ಲಿ ಇರುತ್ತೆ. ಮತ್ತೆ ಯಾವ ಏಜ್ನವ್ರು ತಗೋಬೇಕಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಲೈಕ್ ಎಲ್ಲರಿಗೂ ಕೂಡ ಒಂದೇ ಟ್ಯಾಬ್ಲೆಟ್ ಇಲ್ಲ, ಡಿಫ್ರೆಂಟ್ MG ಬರುತ್ತೆ. ನಾನು ಅದನ್ನ ಹೇಳ್ತೀನಿ. ಸೊ ಹೆಂಗೆ ಅಂದ್ರೆ, ಈಗ ಗೌರ್ಮೆಂಟ್ ಕೂಡ, ನಮ್ಮ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಇದೆ, RSBK ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಬಾಲ ಸ್ವಚ್ಛ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು, ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ದ ಫ್ಲಾಗ್ಶಿಪ್ ಆಫ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಾ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಗ್ರೇಡ್ 1 ಇಂದ 5 ವರೆಗೆ ಅವರು ಐರನ್ ಟ್ಯಾಬ್ಲೆಟ್ಸ್, ಒಂದು ಪಿಂಕ್ ಟ್ಯಾಬ್ಲೆಟ್ ಅಂತ ಕೊಡ್ತಿದ್ದಾರೆ ವಾರಕ್ಕೆ ಒಂದು.
ಪುನಃ ಗ್ರೇಡ್ 6 ಇಂದ 10 ವರೆಗೆ ಬ್ಲೂ ಟ್ಯಾಬ್ಲೆಟ್ ವಾರಕ್ಕೊಂದು, ಅದು ಅಯನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟೇನೆ. ಸೊ ಸಣ್ಣ ಮಕ್ಕಳಿಗೆ 40 mg ಕೊಡ್ತಿದ್ದಾರೆ, ದೊಡ್ಡ ಮಕ್ಕಳಿಗೆ 100 mg ಆ ಥರ ಕೊಡ್ತಾ ಇದ್ದಾರೆ. ಸೊ ಅದನ್ನ ನೀವು ಕೇಳಿದ್ರಲ್ಲ ಎಷ್ಟು mg ವೇರಿಯೇಷನ್ ಅಂತ, ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲಾ ಮಕ್ಳಿಗೂ ಅಯನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ವಾರಕ್ಕೆ ಒಂದ್ಸಲ ಈಗಾಗಲೇ ಕೊಡ್ತಿದ್ದಾರೆ. ಸೊ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ದಯವಿಟ್ಟು ಪೇರೆಂಟ್ಸ್ ಮತ್ತೆ ನಮ್ಮ ಸ್ಕೂಲ್ ಅವರು ಕೂಡ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೋಬೇಕು. ಹಾಗೇನೆ ನಾನು ಡಿವಾಮ್ ಅಂತ ಹೇಳಿದೆ, ಅಯನ್ ಅಬ್ಸಾರ್ಬ್ ಆಗಲ್ಲ ಅಂತ. ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೂಡ ಅಯನ್ ಟ್ಯಾಬ್ಲೆಟ್ಸ್ ಜೊತೆಗೆ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ವರ್ಷಕ್ಕೆ 2 ಸಲ, ಒಂದು ಫೆಬ್ರವರಿಲಿ ಒಂದು ಆಗಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಕೂಡ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಡ್ತಿದ್ದಾರೆ. 400 mg ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅವರು ಫೋಲಿಕ್ ಅಯನ್ ಟ್ಯಾಬ್ಲೆಟ್, ಡಿವಾಮ್ ಟ್ಯಾಬ್ಲೆಟ್ ನಮ್ಮ ಗೌರ್ಮೆಂಟ್ ಮಕ್ಕಳಿಗೆ ಹೋಗ್ತಿದೆ, ಬಟ್ ನಮ್ಮ ಪ್ರೈವೇಟ್ ಮಕ್ಕಳಿಗೆ ಹೋಗ್ತಿಲ್ಲ. ಅದು ಒಂದು ತಗೋಬೇಕು ಮೇಡಮ್. ಅದೇ ರೀತಿಯಾಗಿ ಏನಂತ ಅಂದ್ರೆ ಇವಾಗ ಫಿಟ್ನೆಸ್ಸಿಗೆ ಹೋಗ್ತಾರೆ, ವರ್ಕೌಟಿಗೆ ಹೋಗ್ತಾರೆ, ಎಷ್ಟೋ ಜನ ಟ್ರೈನರು ಕೂಡ ಪ್ರೋಟೀನ್ ತಗೊಳ್ಳಿ, ನೀವು ಬೇಗ ವೆಯ್ಟ್ ಲಾಸ್ ಆಗ್ತೀರಾ, ನಿಮ್ಮ ಮಸಲ್ಸ್ ಬಿಲ್ಡ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಅಯ್ಯೋ ನಾನು ಬೇಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋದಕ್ಕೆ ಯಾವ್ದ್ಯಾವುದೋ ಇಂಜೆಕ್ಷನ್ ತಗೊಳ್ತಾರೆ, ಪ್ರೋಟೀನ್ ತಗೊಳ್ತಾರೆ, ಫುಡ್ ತಿಂತಿರ್ತಾರೆ ಯಾವ್ದ್ಯಾವುದೋ. ಇದಕ್ಕೆಲ್ಲ ಏನ್ ಹೇಳ್ತೀರಾ? ಮತ್ತೆ ಆ ಥರ ತಗೋಬೇಕಾ ಅಥವಾ ತಗೋಬಾರ್ದಾ? ಅದರಿಂದ ಏನಾದರೂ ಮತ್ತೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ಅದ್ರ ಹೌದು, ಅದು ವೆರಿ ಗುಡ್ ಕ್ವೆಶನ್ನು. ಇಂಜೆಕ್ಷನ್ಸ್ ಎಲ್ಲ ಈಗ ಕಾಮನ್ ಬಂದ್ಬಿಟ್ಟಿದೆ. ಯೂಶಲಿ ಅದು ಡಯಾಬಿಟೀಸ್ ಇಂಜೆಕ್ಷನ್, ಬಟ್ ವೆಯ್ಟ್ ಲಾಸ್ಗೆನೆ ಇಂಪ್ಲಿಮೆಂಟ್ ಮಾಡ್ಕೊತಿದ್ದಾರೆ. ಸೊ ಅದು ಬಂದು ಒಂದು ಒಜಂಪಿಕ್ ಆಚೆ, ಇಲ್ಲಿ ಬಂದು ಮುಂಜಾರೋ ಅಂತ ಹೇಳ್ಬಿಟ್ಟು ಆ ಇಂಜೆಕ್ಷನ್ಸ್ ಚಾಲು ಇಲ್ಲಿ ಇದೆ. ಬಟ್ ಒಂದೇನಂದ್ರೆ, ಈಗ ನೀವು ಪ್ರೋಟೀನ್ ಪೌಡರ್ ಕೂಡ ಹೇಳಿದ್ರಿ, ಈಗ ವೆಯ್ಟ್ ಲಾಸ್ಗೆ ಪ್ರೋಟೀನ್ ಪೌಡರ್ ತಗೊಬೇಕು ಅಂತ, ಜಿಮ್ ಹೋದ್ರೆ ಪ್ರೋಟೀನ್ ಪೌಡರ್ ತಗೊಬೇಕು, ಇದೊಂದು ಮಿಸ್ಕನ್ಸೆಪ್ಷನ್ ಇದ್ದೇ ಇದೆ. ಸೊ ವೆಯ್ಟ್ ಲಾಸು, ಪ್ರೋಟೀನು, ಇದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ಆದರೆ ಅಲ್ಟಿಮೇಟ್ಲಿ ಈಗ ನೀವು ಏನೋ ಒಂದು, ನೀವು ಬಂದು ಈಗ ಜಿಮ್ಮಿಗೆ ಹೋಗ್ತಿದ್ದೀರಾ, ನಿಮ್ಗೆ ಇಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇಷ್ಟು ಸಮತೋಲನ, ನೀವು ಬ್ಯಾಲೆನ್ಸ್ ನ್ಯೂಟ್ರಿಷನ್ ತಗೊಂತಿದ್ರೆ ಓಕೆ. ಇನ್ ಎಕ್ಸ್ಟ್ರಾ ಪ್ರೋಟೀನ್ ಬೇಕಂದ್ರೆ ನೀವೇನಾದ್ರೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ, ಎಕ್ಸ್ಟ್ರಾ ಪ್ರೋಟೀನ್ ಅಂದ್ರೆ ನೀವು ತಿನ್ನಕ್ಕೆ ಚೆನ್ನಾಗಿ ಅಗಿಯಕ್ಕೆ ಬರುತ್ತೆ, ಡೈಜೆಷನ್ ಮಾಡ್ಕೊಳಕ್ ಬರುತ್ತೆ ಅಂದ್ರೆ ನಮ್ಮ ಆಹಾರದಲ್ಲೇ ಆರಾಮಾಗಿ ನಾವು ರೀಚ್ ಆಗ್ಬೋದು. ಹೇಗೆ ಅಂದ್ರೆ ನಿಮ್ದು ಎಗ್ ವೈಟ್ಸ್, ಫುಲ್ 3 ಎಗ್ ವೈಟ್ಸ್ ತೊಗೊಬೋದು, ಕಾಳುಗಳು ತೊಗೊಬೋದು, ಮಜ್ಜಿಗೆ, ಮೊಸರು, ದಾಲ್ ತೊಗೊಬೋದು, ನಮ್ಮ ಚಿಕನ್ನು, ಫಿಶ್ಶು, ಅವುಗಳು ಇದೆ. ಎಲ್ಲ ಸೇರಿಸಿದ್ರು ವೆಜಿಟೇರಿಯನಲ್ಲೇ ನಾವು 50 ರಿಂದ 65 ಗ್ರಾಮ್ ಪ್ರೋಟೀನ್ ರೀಚ್ ಆಗ್ಬೋದು. ನಾನ್ ವೆಜ್ ಅಲ್ಲಂತೂ ಬೇಗನೆ ರೀಚ್ ಆಗ್ಬಿಡ್ತೀವಿ. ಒಂದು 2-3 ಪೀಸ್ಗೆನೆ ನಾವು 24 ಗ್ರಾಮು 30 ಗ್ರಾಮ್ ರೀಚೇ ಆಗ್ಬಿಡ್ತೀವಿ. ಸೊ ತುಂಬಾನೇ ಈಸಿ, ಆರಾಮಾಗಿ. ಅದರಲ್ಲೂ ಈಗ ಪ್ರೋಟೀನ್ ಪೌಡರ್ ಬಂದು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೀವು ಹೇಳ್ತಿದ್ರಿ. ಅದ್ರಲ್ಲಿ ಮೇನ್ ಸೈಡ್ ಎಫೆಕ್ಟ್ಸ್ ಏನಂದ್ರೆ, ಒಂದೊಂದು ಬ್ರ್ಯಾಂಡ್ಗಳು ತುಂಬಾನೇ ಚೆನ್ನಾಗಿದೆ, ಪ್ರೋಟೀನ್ ಬ್ರ್ಯಾಂಡ್ಗಳು ಇಲ್ಲ ಅಂತ ಇಲ್ಲ, ಬ್ರ್ಯಾಂಡ್ಗಳು ಚೆನ್ನಾಗಿದೆ, ಆದ್ರೆ ಚೆನ್ನಾಗಿರೋ ಬ್ರ್ಯಾಂಡ್ಗಳು ತುಂಬಾ ಕಮ್ಮಿ. ಯಾಕೆ ಅಂದ್ರೆ ಎಲ್ಲಾ ಬ್ರ್ಯಾಂಡ್ಗಳು ಪ್ರೋಟೀನ್ ಪೌಡರ್ ಅಲ್ಲಿ ಹೆವಿ ಮೆಟಲ್ ಟಾಕ್ಸಿಸಿಟಿ ಇರುತ್ತೆ. ಅಂದ್ರೆ ಆ ಪ್ರೋಟೀನ್ ಮಾಡೋ ಪ್ರೊಸೆಸಿಂಗ್ ಅಲ್ಲಿ ಮೆಟಲ್ಸ್ ಬಂದ್ಬಿಡತ್ತೆ, ಅದೊಂದು ಹೆವಿ ಮೆಟಲ್ ಟಾಕ್ಸಿಸಿಟಿ ಆಗ್ಬಿಡತ್ತೆ. ಮತ್ತೆ ಅದರಲ್ಲಿ ಎಷ್ಟೋ ಪ್ರೋಟೀನ್ ಅಲ್ಲಿ ಶುಗರ್ ಅಂತ ಬರ್ದಿರಲ್ಲ, ಬಟ್ ಶುಗರ್ದು ಡಿಫ್ರೆಂಟ್ ನೇಮ್ ಇರುತ್ತೆ. ನಾವು ಅನ್ನೋಯಿಂಗ್ಲಿ ಪ್ರೋಟೀನ್ ಅಷ್ಟು ಟೇಸ್ಟಿ ಇರಲ್ಲ, ಅದಕ್ಕೆ ಆ್ಯಡ್ ಮಾಡಲೇಬೇಕಾಗತ್ತೆ ಶುಗರ್ನ. ಅದು ಟೇಸ್ಟು, ಶುಗರ್ ಈಸ್ ಅ ಫುಡ್ ಫಾರ್ ಬ್ಯಾಡ್ ಬ್ಯಾಕ್ಟೀರಿಯಾ, ಗಟ್ ಹೆಲ್ತ್ ಸ್ಪಾಯ್ಲ್ ಆಗೇ ಬಿಡುತ್ತೆ. ಆಮೇಲೆ ನೀವು ಕೇಳಿರ್ಬೋದು, ಪ್ರೋಟೀನ್ ಪೌಡರ್ ರೆಗ್ಯುಲರ್ ಆಗಿ ತಗೊಳ್ಳೋರಿಗೆ ಗಟ್ ಇಶ್ಯೂಸು, ಗ್ಯಾಸ್ಟ್ರೈಟಿಸ್ ಇಶ್ಯೂ, ಹೇರ್ ಫಾಲ್ ಇಶ್ಯೂ, ಇದೆಲ್ಲ ವೆರಿ ಕಾಮನ್ ಸೈಡ್ ಎಫೆಕ್ಟ್ಸ್ ಆಗಿಬಿಟ್ಟಿದೆ. ಸೊ ಅದು ಒಂದು. ಅಲ್ಲ, ನಿಮ್ಮ ಪ್ರಕಾರ ಮ್ಯಾಮ್ ಅದನ್ನ ತಗೋಬೇಕಾ ಅಥವಾ ತಗೋಬಾರ್ದಾ? ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಇವಾಗ ವರ್ಕೌಟಿಗೆ ಹೋಗ್ತಾ ಇರ್ತಾರಲ್ವಾ, ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾರ್ನಿಂಗ್ ಹೋಗ್ಬೇಕಾದ್ರೆ ಓಕೆ ಪ್ರೋಟೀನ್ ಪೌಡರ್ನ ನೀರಲ್ಲಿ ಹಾಕೊಂಡು ಮಾಡಿದ್ರೆ, ಶೇಕ್ ಮಾಡ್ಕೊಂಡು ಕುಡಿದ್ರೆ ಓಕೆ ಹಸಿವಾಗಲ್ಲ, ಆಮೇಲೆ ಮಧ್ಯಾಹ್ನ ತನಕ ನಾವು ಊಟ ಮಾಡೋಂಗಿಲ್ಲ, ಆಮೇಲೆ ಆರಾಮಾಗಿ ನಾವು ಮಸಲ್ಸ್ ಬಿಲ್ಡ್ ಆಗುತ್ತೆ ಅನ್ನೋ ಆ ಕಲ್ಪನೆಯಲ್ಲಿ ಇರ್ತಾರೆ. ಒಬ್ಬೊಬ್ರು ಸರಿಯಾದ ಕಲ್ಪನೆ ಇರುತ್ತೆ, ಒಬ್ಬರು ತಪ್ಪು ಕಲ್ಪನೆ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಅದು ಒಳ್ಳೇದಾ ಅಥವಾ ರಾಂಗ್, ಅಥವಾ ಏನಾದ್ರೂ ಅದನ್ನ ತಗೋಬೇಕಾ ಅಥವಾ ತಗೋಬಾರ್ದಾ ನಿಮ್ಮ ಪ್ರಕಾರ? ಒಂದ್ ಅಂದ್ರೆ ಒಳ್ಳೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಈಗ ನೀವು ವರ್ಕಿಂಗ್ ವಿಮೆನ್ ಇರುತ್ತೆ, ಕಾಲೇಜ್ ಹುಡುಗಿ, ಎಲ್ಲೋ PG ಇರ್ತೀರಾ, ನಿಮ್ಗೆ ಪೇರೆಂಟ್ಸ್ ಇಲ್ಲ, ಕುಕ್ ಮಾಡಕ್ಕಲ್ಲ, ಕಿಚನ್ ಇಲ್ಲ ಅಂದ ಟೈಮಲ್ಲಿ ನೀವು ಪೌಡರ್ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದು ಒಳ್ಳೆ ಬ್ರ್ಯಾಂಡ್ ಇರಬೇಕು. ಜೊತೆಗೆ ಆ ಪೌಡರ್ ಒಂದ್ರಲ್ಲೇ ನಿಮ್ಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಕ್ಕಲ್ಲ, ಬೇರೆದನ್ನು ತಗೊಳ್ಬೇಕಾಗತ್ತೆ ಒಂದು. ಇನ್ನೊಂದು ಬಂದು ನಿಮ್ಗೆ ಎಷ್ಟು ತಗೋಬೇಕು ಅನ್ನೋದೊಂದು ಪರಿಜ್ಞಾನ ಇರಲೇಬೇಕು.
ಆಮೇಲೆ ಯಾವ ಬ್ರ್ಯಾಂಡ್ ತಗೋಬೇಕು ಅದ್ರದ್ದು ಇರಬೇಕು, ಆಮೇಲೆ ಅದು ಡೈಜೆಷನ್ ಪ್ರೋಸೆಸ್ಸು ಎಲ್ಲ, ಆಮೇಲೆ ಈಗ ಅದ್ರಲ್ಲಿ ಅಷ್ಟು ಕ್ಯಾಲರಿ ಅಂತ ಇರುತ್ತೆ, ಅದ್ರ ಜೊತೆಗೆ ಇನ್ನೇನಾದರೂ ತಿನ್ಬೇಕಾ, ಆಮೇಲೆ ನೀವು ವರ್ಕೌಟ್ ಮುಂಚೆ ತಗೊಳ್ಬೇಕಾ, ವರ್ಕೌಟ್ ಆದ್ಮೇಲೆ ತಗೋಬೇಕಾ, ಎಷ್ಟು ಗ್ರಾಮ್ ತಗೋಬೇಕು, ದಿನಕ್ಕೆ ನಾವು ಅದ್ರ ಜೊತೆ ಬೇರೆ ಏನಾದರೂ ಡಿಫ್ರೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ತಗೋಬೇಕಾ, ಹೌದು ಇದ್ರದ್ದೆಲ್ಲಾನು ನಿಮಗೆ ಅರಿವು ಇರ್ಬೇಕಾಗುತ್ತೆ. ಅಂದ್ರೆ ಇವಾಗ ಏನಂದ್ರೆ ನಾವು ಫುಡ್ ಅಲ್ಲೂ ಅಚೀವ್ ಮಾಡ್ಬೋದು, ಪ್ರೋಟೀನ್ ಪೌಡರ್ ಅಲ್ಲೂ ಕೂಡ ನಾವು ಅಚೀವ್ ಮಾಡ್ಬೋದು, ಬಟ್ ಯು ಶುಡ್ ನೋ ವಾಟ್ ಇಸ್ ಸೇಫ್. ಎಸ್.